ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನದ ವಿಡಿಯೋನ ಮರ್ಜ್ ಮಾಡಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಲಿಪಿನ್ ಚೆಸ್ ಕ್ಲಾಸಿಗೆ ಹಾಕಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ. ಸ್ವಲ್ಪ ಮನೇಲಿ ಹಣ್ಣೆಲ್ಲ ಖಾಲಿಯಾಗಿತ್ತು, ಹೊರಗಡೆ ಹೋಗಿ ಹಾಸನಲ್ಲೇ ಹೆಂಗೂ ನನ್ನ ಸಾಮಾನ್ಯ ತರೋದು, ಹಂಗಾಗಿ ಹೋಗಿ ಹಣ್ಣೆಲ್ಲ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹಾಸನಿಗೆ ಹೊರಟಿದ್ದೀವಿ. ಅಲ್ಲತ್ತಿಯಾ ರಾಮ್ ರಾಮ್ ಮಾಡಿ ತೋರಿಸು. ರಾಮ ರಾಮ ಜಯ ಜಯ ರಾಮ ಮಾಡಿ ಹೆಂಗೆ ಮಾಡ್ತೀರಾ? ಶ್ರೀರಾಮ ಮಾಡಕ್ಕೆ ನೋಡಿಲ್ಲ ಇವಾಗ. ಬಾಯ್ ಬಾಯ್, ಬನ್ನಿ ಬನ್ನಿ ಹೋಗೋಣ. ಪಾಪು ಅವಾಗ ತಾನೇ ಮಲ್ಗೆದ್ದಿದ್ಲು ಅಂತ ಹೇಳ್ಬಿಟ್ಟು ಇನ್ನು ಕಣ್ಕಪ್ ಏನೂ ಇಟ್ಟಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಣ್ಕಪ್ ಇಡೋಣ ಅಂತ ಇಡ್ತಾ ಇದ್ದೆ, ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಸತಿ ಇಡಿಸ್ಕೋತಾಳೆ, ಕೆಲವೊಂದು ಸತಿ ಇಡಿಸ್ಕೊಳಲ್ಲ, ಕೈ ಹಿಂಗೆ ಎಳಿಯೋದು ಎಲ್ಲ ಮಾಡ್ತಾಳೆ. ಬಟ್ ನಾನು ಸ್ವಲ್ಪ ಪೌಡರ್ ಹಾಕ್ತೀನಿ. ಕಣ್ಕಪ್ ಇಟ್ಟ ಮೇಲೆ ಅದ್ರ ಮೇಲೆ ಪೌಡರ್ ಹಾಕಲಿಲ್ಲ ಅಂತ ಅಂದರೆ ಅದು ಯಾವುದೇ ಕಣ್ಕಪ್ಪನ್ನು ಯೂಸ್ ಮಾಡಿದ್ರೂ ಕೂಡ ಒಂಥರ ಅದು ಸ್ಮಡ್ಜ್ ಆಗಿಬಿಡುತ್ತೆ. ಹಾಗಾಗಿ ನನಗೆ ಇಟ್ಟೆ ಅಭ್ಯಾಸ. ಒಂದು ಆಯುರ್ವೇದಿಕ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಇದು. ಹಾಗಾಗಿ ಇದನ್ನೇ ಬಳಸೋದು ನಾನು ಹಿಂಗೆ. ಅಮೆಝಾನಿಂದ ಆ್ಯಕ್ಚುಲಿ ಲಿಪಿಗೊಂದು ವಾಟರ್ ಬಾಟಲು, ಒಂದೆರಡು ಲಂಚ್ ಬಾಕ್ಸ್ಗಳು ಆರ್ಡರ್ ಮಾಡಿದ್ದೆ ಆಯಿತಾ. ಲಂಚ್ ಬಾಕ್ಸಲ್ಲಿ ಅವಳಿಗೆ ಏನು ಮಾಡಿದ್ರೂ ಲೀಕ್ ಆಗೋದು ಮತ್ತು ಆ ಕ್ಯಾಪ್ನೇ ತೆಗಿಯೋಕ್ಕೆ ಬರದೇ ಇರೋದು, ಅಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದೇ ಒಂದು ವಾಟರ್ ಬಾಟಲ್ ಇತ್ತು ಅವಳ ಹತ್ರ. ಹಾಗಾಗಿ ನೋಡೋಣ ಕ್ವಾಲಿಟಿ ಹೆಂಗಿರುತ್ತೆ. ಮತ್ತು ಇವಾಗ ಮಳೆಗಾಲ ಅಲ್ವಾ, ಅಷ್ಟೊಂದು ನೀರು ಕುಡಿಯೋಲ್ಲ ಚಳಿಗೆ ಅಂತ ಹೇಳ್ಬಿಟ್ಟು ಹಾಗೆ ವಾಪಸ್ ತಂದಿರ್ತಾಳೆ. ಹಾಗಾಗಿ ಈ ಬ್ರ್ಯಾಂಡ್ ಒಂದು ವಾಟರ್ ಬಾಟಲ್ ಆರ್ಡರ್ ಮಾಡ್ಕೊಂಡಿದ್ದೆ. ಮಗಳೇ, ನಾನು ವೀಡಿಯೋ ಮಾಡ್ತಿದ್ದೀನಿ ತಾನೇ, ನೀನು ಕೂರ್ಚೋಬೇಕು ತಾನೇ ಇಲ್ಲಿ. ಇದು ಅಷ್ಟೇ ಅಮೆಝಾನಿಂದನೇ ಆರ್ಡರ್ ಮಾಡಿದ್ದು. ಲಿಂಕ್ ಬೇಕು ಅಂತ ಅಂದರೆ ಲಿಂಕ್ನ ಶೇರ್ ಮಾಡಿರ್ತೀನಿ. ನಾನು ಇನ್ನೂ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ಹೆಂಗಿದೆ ಅಂತ ಹೇಳಿ ರಿವ್ಯೂ ಕೊಡೋಕ್ಕೆ. ಮೊನ್ನೆನೂ ಅವ್ರ ಮಾಮ ಹೇಳ್ತಾ ಇದ್ರಂತೆ, ಲಿಪಿ ಲಂಚ್ ಬಾಕ್ಸ್ ಚೇಂಜ್ ಮಾಡು, ನೀನು ಬಾಕ್ಸೇ ಹಾಕೋಕ್ಕಾಗಲ್ವಲ್ಲ ಅಂತ. ಅದಕ್ಕೆ 3-4 ಲಂಚ್ ಬಾಕ್ಸ್ ತರಿಸಿದ್ದೀನಿ, ಯಾವುದಾದ್ರೂ ಕಂಫರ್ಟ್ ಆಗಲಿ ಅಂತ. ಆ್ಯಕ್ಚುಲಿ ಯಾವ್ದು ತೊಗೋಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸತಿ. ಏನಾದ್ರು ಐಡಿಯಾ ಇದ್ದರೆ ಇಂಥ ಲಂಚ್ ಬಾಕ್ಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಲಿಂಕ್ ಶೇರ್ ಮಾಡಿ. ಈ ಥರದ್ದು ತೊಗೊಂಡಿದ್ದೀನಿ. ಇವಾಗ ನೋಡೋಣ ಲೀಕ್ ಆಗುತ್ತಾ ಹೆಂಗೆ. ನೆಕ್ಸ್ಟು ಇದು ಲಂಚ್ ಬ್ಯಾಗು ಎರಡಿದೆ ಅವಳ ಹತ್ರ ಆಲ್ರೆಡಿ. ಮಳೆಲೆಲ್ಲ ಒಂದೊಂದ್ಸತಿ ನೀರು ಚೆಲ್ಕೊ ಬಂದಿರ್ತಾಳೆ, ಒಣಗದೇ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ಪುಟ್ಟದು ಅಂತ ಅನ್ನಿಸ್ತಾ ಇದೆಯಪ್ಪ. ಇಲ್ಲ, ಸಾಟರ್ಡೆ ತಗೊಂಡೋಗೋಕೆ ಕರೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಚೆನ್ನಾಗಿದೆ, ವಾಟರ್ ಪ್ರೂಫ್ ಥರ. ವಾಶ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅವಳಿಗೆ ಬಾಕ್ಸ್ ಮೇಲೆ ಕಣ್ಣು. ಇದು ಸಾಟರ್ಡೆ ಒಂದು ಸ್ನ್ಯಾಕ್ಸ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸ್ ಆರ್ಡರ್ ಮಾಡಿದ್ದೆ ಆಯಿತಾ. ಪ್ಯಾಕ್ ಆಫ್ 2 ಬಂದಿದೆ, 2 ಬಂದಿದೆ. ನಾನು 1 ಅಂತ ಅಂದ್ಕೊಂಡೆ. ಮೇಬಿ ಪ್ಯಾಕ್ ಆಫ್ 2 ಅಂತ ಇದನ್ನು ಅಬ್ಸರ್ವ್ ಮಾಡಿಲ್ಲ ಅಂತ ಅನಿಸುತ್ತೆ. ಸಾಟರ್ಡೆ ಹೊತ್ತು ಸ್ನ್ಯಾಕ್ಸು, ಬಾಳೆಹಣ್ಣು, ಏನಾದರೂ ಫ್ರೂಟ್ಸು ಅದೆಲ್ಲ ಹಾಕ್ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ದೆ. ಇಲ್ಲಿ ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ. ಇಲ್ಲಿ ಕೂರಿಸ್ಕೊಂಡು ವಿಡಿಯೋ ಮಾಡಿ ಮುಗಿಸ್ದೆ. ಈಗ ಹಾಸನಿಗೆ ಹೋಗಬೇಕು. ಹೊರಡೋಣ ಚಿನ್ನ. ಅಮ್ಮ ಇದ್ದರೆ ಅವಳನ್ನ ಅಮ್ಮನ ಹತ್ರನೇ ಬಿಟ್ಟೋಗ್ಬಿಡ್ತೀನಿ. ಸಾಮಾನ್ಯ ಕರ್ಕೊಂಡು ಹೋಗಲ್ಲ. ಅಮ್ಮ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗಿ. ಇಲ್ಲಿ ಎಲ್ಲಿ ಹೋಗ್ತಿದ್ದೀವಿ ನಾವು? ಕಂದ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಹೋದ್ವಿ. ಅಲ್ಲಿ ನಿಮ್ಮದು ವೀಡಿಯೋಸ್ ನೋಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ರು. ಆಮೇಲೆ ಪಾಪುನ ಎತ್ಕೊಳ್ತೀವಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅವಳಿಗಂತೂ ನಿದ್ದೆಗಣ್ಣಿತ್ತಲ್ಲ, ಹಾಗಾಗಿ ಎಲ್ಲರ ಹತ್ರನೂ ಹೋದ್ಲು. ಮತ್ತು ಇನ್ನೊಬ್ರು ಎತ್ಕೊಳಕ್ಕೆ ಹೋದರೆ ಆವಾಗ ಸ್ವಲ್ಪ ಕುಯ್ ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ನಾನು ಪಾಪುಗೆ ಇಯರಿಂಗ್ನ ನೋಡ್ತಾ ಇದ್ದೆ ಅಲ್ವಾ, ಇಯರಿಂಗ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಕ್ಚುಲಿ ನಾನು ತೊಗೊಂಡಿದ್ದಿನ ಆಲ್ಮೋಸ್ಟ್ 13,300 ಸಮಥಿಂಗ್ ಇತ್ತು. ಇವಾಗ ನೋಡಿದ್ರೆ ಗೋಲ್ಡ್ ರೇಟ್ ಫುಲ್ ಕಮ್ಮಿ ಆಗಿಬಿಡುತ್ತೆ, 12,800 ಸಮಥಿಂಗ್ ಇದೆ. ಯಾವಾಗಲೂ ಹಾಗೆ ಆಗುತ್ತೆ. ಪಾಪಗೆ ಬಳೆ ತೊಗೊಬೇಕಾದ್ರೂ ಹಾಗೆ ಆಗಿತ್ತಾಯ್ತಾ. ತುಂಬ ಹೈ ಪ್ರೈಸ್ ಇತ್ತು, ಆಲ್ಮೋಸ್ಟ್ 16,000 ಹತ್ತತ್ರ ಇತ್ತು, 15,800 ಸಮಥಿಂಗು.
ಆವಾಗ ಪರ್ಚೇಸ್ ಮಾಡಿದ್ದೆ. ಆಮೇಲೆ ಸಡನ್ನಾಗಿ 12,000 ಸಮಥಿಂಗಿಗೆ ಬಂತು, 13,000 14,000ಗೆ ಹೀಗೆ ಕಂಪ್ಲೀಟಾಗಿ ಡಿಕ್ರೀಸ್ ಆಗ್ತಾ ಹೋಯಿತು. ಬಟ್ ನಮಗೆ ಯಾವಾಗ ತೊಗೋಬೇಕು, ಯಾವಾಗ ಅಮೌಂಟ್ ಇರುತ್ತೆ, ಯಾವಾಗ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂಥ ಟೈಮಲ್ಲೇ ತೊಗೊಳಕ್ಕೆ ಸಾಧ್ಯ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ತುಂಬ ಶಾಪ್ಗಳಲ್ಲೆಲ್ಲ ಸರ್ಚ್ ಮಾಡಿ ನನಗೆ ಕೆಲವೊಂದು ಕಡೆ ಕಲರ್ ಸಿಗ್ತಿರ್ಲಿಲ್ಲ, ಕೆಲವೊಂದು ಕಡೆ ಡಿಸೈನ್ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ನಾನು ತೊಗೊಂಡು ಬಂದಿರೋದು ಲಿಪಿಗೂ ಸೇಮ್ ಇದೇ ಥರ ನಾನು ಇಯರಿಂಗ್ ಹಾಕ್ಸಿದ್ದೆ. ಹಾಗಾಗಿ ತೀಯಿಂಗೂ ಅದನ್ನೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ನೆಕ್ಸ್ಟ್ ವ್ಲಾಗಲ್ಲಿ ಅವಳಿಗೆ ಕಿವಿ ಚುಚ್ಚಿಸುವಾಗ ತೋರಿಸ್ತೀನಿ ಯಾವ ಥರದ್ದು ತೊಗೊಂಡು ಬಂದೆ, ಆ್ಯಂಡ್ ನಿಮಗೂ ಯಾವ ಥರದ್ದು ತೊಗೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸಹನಾ ತೀಯನ್ನು ಎತ್ಕೊಂಡಿದ್ರು, ಹಾಗಾಗಿ ಒಂದು ಗ್ಲಿಮ್ಸ್ನ ತೊಗೊಂಡೆ. ಅದಾದಮೇಲೆ ವಸಿಷ್ಠ ಜ್ಯುವೆಲ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ನೆಕ್ ಪೀಸ್ ಎಲ್ಲ ಬೇಕಿತ್ತಾಯ್ತಾ, ತುಂಬ ದಿನ ಆಗಿತ್ತು ತೊಗೊಂಡು. ಎಲ್ಲದು ಹಾಕಿ ಹಾಕಿ ಹಳೇದು ಅನ್ನಿಸ್ತಾ ಇತ್ತು, ಮತ್ತು ಮ್ಯಾಚಿಂಗ್ ಎಲ್ಲ ಒಂದೇ ಥರ ಅನ್ನಿಸ್ತಿತ್ತು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೆಲವೊಂದು ಹೊಸ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದೆರಡು ನೆಕ್ ಪೀಸ್ಗಳನ್ನ ತೊಗೊಂಡು ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಟ್ ಕೆಲವೊಂದು ಥಿಂಗ್ಸ್ ಎಲ್ಲ ನಾನು ಅಲ್ಲಿ ಹಣ್ಣು ತೊಗೊಳ್ಳೋ ಟೈಮಿಗೆ ರಿಲಯನ್ಸಿಗೆ ಹೋಗಬೇಕಿತ್ತು. ಅಯ್ಯೋ ಹೋಗೋಕ್ಕೆ ಟೈಮ್ ಇಲ್ಲ, ಪಾಪು ಅಳ್ತಾಳೆ ಅಂತ ಹೇಳಿ ಹಣ್ಣು ಪರ್ಚೇಸ್ ಮಾಡೋ ಟೈಮಲ್ಲಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಏನೇನು ಬೇಕಿತ್ತು ಬಂತು. ಅದಾದಮೇಲೆ ಒಂದು ಕ್ವಿಕ್ಕಾಗಿ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಿಂಗ್ಸ್ ಕಾಫಿ ಕೆಫೆ ಇದೆಲ್ಲ, ಅಲ್ಲಂತೂ ಫಿಲ್ಟರ್ ಕಾಫಿ ಮತ್ತು ಕೋಡ್ಬಳೆ ನನ್ನ ಫೇವ್ರೇಟ್ ಆಯಿತಾ. ಸರಿ ಅಂತ ಹೇಳಿಬಿಟ್ಟು ನಾನು ಕಾಫಿ ಮತ್ತು ಕೋಡ್ಬಳೆನ ಕುಡಿದೆ. ಹಾಸನಲ್ಲಿ ಯಾರು ಇದ್ದರೆ ಹೋಗಿ ಟ್ರೈ ಮಾಡಿ, ತುಂಬ ಖುಷಿಯಾಗುತ್ತೆ. ಅದು ಬಿಟ್ಟರೆ ಸ್ಯಾಂಡ್ವಿಚ್ಚು ಮತ್ತು ಇದೆಲ್ಲ ಬೇರೆ ಯಾವುದು ನನಗೆ ತುಂಬ ವಾವ್ ಅಂತ ಅನ್ನಿಸ್ಲಿಲ್ಲ, ಓಕೆ ಅಂತ ಅನ್ನಿಸ್ತು. ಫಿಲ್ಟರ್ ಕಾಫಿ ಮತ್ತು ಕೋಡ್ಬಳೆ ಒಂದು ಮಸ್ತ್ ಕಾಂಬಿನೇಷನು. ಕಾಫಿ ಎಲ್ಲ ಕುಡಿದ್ವಿ. ಸಹನಾ ಮತ್ತು ಸರ್ರು, ತಿಯಾ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ತಿಯಂಗೇನು ಅಂತ ಅಂದರೆ ನಾವೇನಾದ್ರು ತಿಂತಾಯಿದ್ರೆ ಅವಳಿಗೂ ಕೊಡಬೇಕು ಅಂತ ಹೇಳಿಬಿಟ್ಟು ಕೀಳೋದು, ಗುರ್ರ ಅಂತ ಅನ್ನೋದು ಮಾಡ್ತಾಯಿದ್ಲು. ಅಂತೂ ಸಹನಾ ಜಾಮೂನ್ ತೊಗೊಂಡಿದ್ರು, ಅದರಲ್ಲಿ ಒಂದೇ ಒಂದು ಚೂರು ಮೋಹನ್ ಕೊಟ್ಟರು ಆಯಿತಾ. ಮತ್ತೆ ಬೇಕು ಬೇಕು ಅಂತ ಹೇಳ್ಬಿಟ್ಟು ಗುರ್ ಅಂತ ಇದ್ಲು ನೋಡಿ, ಅಲ್ಲಿ ಕಾಫಿ ಕುಡಿತಾ ಇದ್ರು, ಕೊಡು ಅಂತ ಹೇಳ್ಬಿಟ್ಟು ಹಠ ಮಾಡೋದು. ಅವಳದು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹಾಕಿದ್ದೀನಲ್ಲ, ಸಾಮಾನ್ಯ ನೀವು ನೋಡಿರ್ತೀರ ಅನಿಸುತ್ತೆ. ಲಿಪಿ ಏನಾದರೂ ತಿಂತಾ ಇದ್ರೆ ಕೊಡು ಅಂತ ಹೇಳೋದು. ಅವಳು ತಿಂತಾಳೋ ಬಿಡ್ತಾಳೋ, ಒಟ್ಟಿನಲ್ಲಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅದು ಅವಳ ಕೈಯಲ್ಲಿ ಇರಬೇಕು. ಲಿಪಿನೂ ಸ್ಕೂಲಿಂದ ಪಿಕ್ ಮಾಡ್ದಂಗೆ ಆಗುತ್ತೆ, ಕೆಲಸನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ಸಂಜೆನೇ ಹೊರಟ್ಬಿಡ್ತೀನಿ. ಮೋಹನ್ ಬೇಗ ಕಾಫಿ ಎಲ್ಲ ಕುಡಿದು ನೀನು ಆರಾಮಾಗಿ ಕುಡ್ಕೊಂಡು ಬಾ, ನಾನು ಪಾಪುನ ಎತ್ಕೊಂಡು ಹೊರಗಡೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ರು. ಸ್ವಲ್ಪ ಗಾಳಿ ಬರ್ತಾ ಇತ್ತು, ಲಿಪಿನೂ ತೀಯನ್ನ ಆಟ ಆಡಿಸ್ತಾ ಇದ್ಲು. ಅದಾದಮೇಲೆ ಎಲ್ಲ ಕೆಲಸ ಮುಗ್ದಿತ್ತಲ್ವ, ಕಾಫಿ ಕುಡಿದು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಈಗ ಹಾಸನಿಂದ ಬಂದು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಅಷ್ಟು ಪಟ್ ಅಂತ ಒಂದು ಅಡುಗೆ ಮಾಡಿಬಿಡ್ಬೇಕು. ಇವಾಗ ಏನಾದರೂ ರೈಸಿಗಿಡದ ಅಪ್ಪ ಬಂದಿದೆ, ಅಮ್ಮ ಇಲ್ಲ, ಹಂಗಾಗಿ ಅಪ್ಪನೂ ಇಲ್ಲೇ ಊಟ ಮಾಡೇ ಹೋಗ್ತಾರೆ. ಪಾಪು ಮಲಗಿದ್ದಾಳೆ, ಕುಯ್ ಅಂತಿದ್ದಾಳೇನೋ, ಲಿಪಿ ಹೋದ್ಲು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪಟ್ಟಂತ ಅನ್ನಕ್ಕಿಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕಿಟ್ಟೆ. ಸಾಂಬಾರಿತ್ತು, ಬೇರೆ ಏನು ತಿಂಡಿ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಪಾಪುಗೂ ಹೊಟ್ಟೆ ಹಸಿತಿತ್ತು ಅಂತ ಹೇಳಿಬಿಟ್ಟು ಅವಳಿಗೆ ಮನೇಲೆ ಏನು ಸಿರ್ಲಾಕ್ ಮಾಡಿದ್ದೆ ಅದನ್ನು ಮಾಡಿಸ್ಬಿಟ್ಟು ತಿನ್ಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಹಣ್ಣೆಲ್ಲ ತೊಗೊಂಬಂದಿದ್ದೆ ಅಲ್ವಾ, ಇವಾಗ ಸ್ವಲ್ಪ ಚಳಿಯಾಗಿರೋದ್ರಿಂದ ಎಲ್ಲ ಥರ ಹಣ್ಣು ತಿನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಮೇಯ್ನಾಗಿ ಮ್ಯಾಂಗೋ ಬೇಕಿತ್ತು ಅಂತಲೇ ಹೊರಟೆ ನಾನು, ಮ್ಯಾಂಗೋನೇ ಸಿಗಲಿಲ್ಲ ಅಲ್ಲಿ. ಸರಿ ಲಿಪಿಗೆ ಸ್ನ್ಯಾಕ್ಸಿಗೆ ಹಾಕ್ಕೊಡೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೆ. ಪಾಪುಗೆ ಯೂಸ್ ಮಾಡೋದು ಇದು ಎಂತ ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ ಅವಳಿಗೆ, ಹಾಗಾಗಿ ಇದು ಖಾಲಿಯಾಗಿತ್ತು, ಇದನ್ನು ಆರ್ಡ್ರ್ ಮಾಡಿಕೊಂಡೆ. ಮತ್ತು ನಂಗೆ ಆ್ಯಕ್ಚುಲಿ ಬ್ರ್ಯಾಂಡ್ದು ಕರ್ಡ್ ಇಷ್ಟ ಆಗುತ್ತೆ ಆಯಿತಾ, ಹಾಗಾಗಿ 2 ಪ್ಯಾಕ್ ಕರ್ಡ್ ತೊಗೊಂಡಿಟ್ಕೊಂಡ್ರೆ ಆಲ್ಮೋಸ್ಟ್ 1 ವೀಕ್ ಬಂದ್ಬಿಡುತ್ತೆ. ಕರ್ಡು ಪನ್ನೀರು ಎಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಈಗಂತೂ ನಿಜವಾಗ್ಲೂ ಬ್ಲಿಂಕಿಟ್ ಇರೋದು ಒಂಥರ ಯೂಸ್ಫುಲ್ ಅಂತ ಅನಿಸುತ್ತೆ. ಪಟ್ ಅಂತ ನಾವು ಎಲ್ಲಿರ್ತೀವಿ ಆ ಜಾಗಕ್ಕೆ ಆರ್ಡರ್ ಮಾಡ್ಕೊಬಿಡ್ಬೋದು. ಬಿದ್ದೋಳ್ ಕಣೆ ರಾಮ 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 ಜಯ ರಾಮ 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 ರಾಮ. ಆ್ಯಂಡ್ ನನಗೂ ಸ್ವಲ್ಪ ಶೀತ ಆಗಿತ್ತು, ವಾಯ್ಸಲ್ಲೇ ಗೊತ್ತಾಗ್ತಿದೆ ಅಲ್ಲ ನಿಮಗೆ. ಲಿಪಿಗೂ ಸ್ವಲ್ಪ ಶೀತ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಮನೆ ಮದ್ದು ಮಾಡೋದನ್ನು ಶೇರ್ ಮಾಡ್ತಿದ್ದೀನಿ. ಲಿಪಿಗೆ ಶೀತ ಕೆಮ್ಮು ಆದಾಗ ನಾನು ಇದನ್ನು ಕೊಡ್ತೀನಿ ಆಯಿತಾ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ದಿನಕ್ಕೆ ಏನಿಲ್ಲ ಅಂತಂದ್ರೆ 2 ಸತಿ ಕೊಡಿ ಆಯಿತಾ. ವಿಳೆದೆಲೆ, ದಪ್ಪುಪ್ಪು ಮತ್ತು ದೊಡ್ಡಪತ್ರೆ ಎಲೆ ಬರುತ್ತಲ್ಲ ಅದನ್ನು ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ರಸ ಮಾಡ್ಬೋದು, ಮತ್ತು 3 ಬೆಳ್ಳುಳ್ಳಿ ಇಕ್ಲ. ಇಷ್ಟು
ಶುಂಠಿ ತೊಗೊಂಡಿದ್ದೀನಿ ಮತ್ತು ಇಷ್ಟು ಕಪ್ಪು ಮೆಣಸು ಬರುತ್ತಲ್ಲ ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಒಂದು ಕುಟ್ಟಾಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ತೀನಿ. ಕುಟ್ಬಿಟ್ಟು ಅದರ ರಸ ತೆಗೆದ್ಬಿಟ್ಟು ಒಂಚೂರು ಜೇನುತುಪ್ಪ ಮಿಕ್ಸ್ ಮಾಡಿ ಇವಾಗ ಲಿಪಿಗೆ ಕೊಡಿಸ್ತೀನಿ. ನಿಜವಾಗ್ಲೂ 100% ಶೀತ ಕೆಮ್ಮು ಇದ್ದರೆ, ಕೆಮ್ಮಂತೂ ತುಂಬ ಬೇಗ ಹೋಗುತ್ತೆ, ಒಂದು ಒಳ್ಳೆ ರೆಮಿಡಿ ಇದು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಇದನ್ನು ಶೇರ್ ಮಾಡಿದ್ದೆ, ಎಲ್ಲರೂ ನನಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಈಗ ಹೇಳ್ದೆ ಅಲ್ಲ, ಎಲ್ಲದನ್ನು ಹಾಕ್ಬಿಟ್ಟು ಇದ್ರೊಳಗಡೆ ಕುಟ್ಟುತ್ತಾ ಇದ್ದೀನಿ. ವಿಳೆದೆಲೆ ಮತ್ತು ಉಪ್ಪು, ದೊಡ್ಡ ಪತ್ರೆ ಎಲೆ ಒಂದೇ ಒಂದು ಸಾಕು. ಇದನ್ನು ಆ್ಯಕ್ಚುಲಿ ಹಿಂಗೆ ಬಿಸಿ ಮಾಡಿನೂ ಮಾಡ್ಬೋದು, ಅದು ಇನ್ನೊಂದು ದಿನ ತೋರಿಸ್ತೀನಿ ರೆಮಿಡಿನ. ಆಮೇಲೆ ಮೆಣಸು ಏನಿತ್ತು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ಹಾಕೋತಿದ್ದೀನಿ, ಬೆಳ್ಳುಳ್ಳಿ 3 ಇಕ್ಲ, ಈರುಳ್ಳಿ, ಆಮೇಲೆ ತುಳಸಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುಟ್ಟಿ ರಸ ತಕ್ಕೋತಾ ಇದ್ದೀನಿ. ನಾನು ಕುಟ್ಟಿ ಅದ್ರಲ್ಲಿ ರಸ ಬರಲಿಲ್ಲ, ಹಂಗಾಗಿ ಇನ್ನೊಂದು ಹತ್ರ ಕುಟ್ಟಿಸ್ಕೊತಾ ಇದ್ದೀನಿ. ಇಷ್ಟು ನೀಟಾಗಿ ಜಜ್ಕೊಂಡು, ಲಿಪಿಗೇನು ಜೇನುತುಪ್ಪ ಬೇಡ ಆಯಿತಾ, ಲಿಪಿ ಒಂಚೂರು ದೊಡ್ಡೋಳಲ್ವಾ, ಹಾಗಾಗಿ ಲಿಪಿಗೆ ಈ ರಸನೇ ಕುಡಿಸ್ತೀನಿ ನಾನು. ಸಾಕಿದು, ನಾನು ಕುಡಿತೀನಿ ಒಂಚೂರು, ನನಗೂ ಕೆಮ್ಮು ಬಂತ ರಸ. ಆ್ಯಕ್ಚುಲಿ ಕುಡಿಬೇಕಾದ್ರೆ ಗಂಟ್ಲಿಗೆ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಹಂಗೆ ಮಗಳೇ, ಸ್ಟಾರ್ಟಿಂಗ್ ಯಾವ ಮಕ್ಕಳು ಕುಡಿಯಲ್ಲ, ಲಿಪಿನೂ ಹಂಗೆ ಮಾಡೋಳು. ಕುಡಿತಾ ಕುಡಿತಾ ನಿಜವಾಗ್ಲೂ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸಾಕು ಬಿಡು, ನಿಂಗೆ ಅಂತ 20 ಸತಿ ಕುಡಿಸ್ಲಿ. ಇಷ್ಟು ರಸ ಕುಡಿಯೋಕ್ಕಾಗದೇ ಇರೋರು ಬೇಕಿದ್ರೆ ಜೇನುತುಪ್ಪ ಹಾಕೋಬೋದು. ನಾವು ಕುಡಿಬೋದು, ಮಕ್ಕಳಿಗೂ ಕುಡಿಬೋದು. ಲಿಪಿಗೆ ಇದ್ರಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಕುಡಿಸಿದ್ದೀನಿ, ನಾನು 1 ಸ್ಪೂನ್ ಕುಡಿತಿದ್ದೀನಿ. ನಿಜ ಕುಡಿತಾನೆ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಫುಲ್ಲು ಹೊಟ್ಟೆ ಹಸ್ಬಿಟ್ಟಿದೆ ಆಯ್ತಾ. ಸಿರ್ಲಾಕ್ ಪೌಡರ್ ಮಾಡಿರೋದು ನಾನು ಆಲ್ರೆಡಿ ನಿಮಗೆ ರೆಸಿಪಿ ಹಾಕಿದ್ದೀನಲ್ಲ, ನನ್ನ ಚಾನಲಲ್ಲಿ ನೋಡಿರ್ತೀರಲ್ಲ, ಅದನ್ನೇ ಇವಾಗ ಮಾಡ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಮಧ್ಯಾಹ್ನದೊತ್ತು ತರಕಾರಿಯನ್ನು ತಿನ್ನಿಸಿರ್ತೀನಿ. ಹಾಗಾಗಿ ಸಂಜೆ ಟೈಮ್, ರಾತ್ರಿ ಟೈಮ್ ಆ್ಯಕ್ಚುಲಿ ನನಗೆ ಸಿರ್ಲಾಕ್ ತಿನ್ಸಿದ್ರೇ ಒಂಥರ ರಿಲ್ಯಾಕ್ಸು. ಯಾಕೆ ಅಂದರೆ ಚೂರು ಮಲಗ್ತಾಳೆ, ಇಲ್ಲಾಂದರೆ ಫೀಡ್ ಮಾಡೋಕ್ಕೆ ಎದಳ್ತಾ ಇರ್ತಾಳ, ಒಂಥರ ನನಗೂ ನಿದ್ದೆ ಸರಿಯಾಗಲ್ಲ, ಅವಳಿಗೂ ನಿದ್ದೆ ಸರಿಯಾಗಲ್ಲ. ಹಾಗಾಗಿ ಏನು ಮಾಡ್ತೀನಿ, ರಾಗಿ ಸರಿ ಪೌಡರ್ ಇರುತ್ತಲ್ವಾ, ಆ್ಯಕ್ಚುಲಿ ಕೆಲವರು ರಾತ್ರಿ ಹೊತ್ತು ಕೊಡಬಾರ್ದು ಅಂತಾರೆ. ಸ್ವಲ್ಪ ರಾಗಿ ಸರಿ ಪೌಡರು, ಸ್ವಲ್ಪ ಹೋಮ್ ಮೇಡ್ ಸಿರ್ಲಾಕ್ ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ. ಕೆಲವೊಂದ್ಸತಿ ಏನು ಮಾಡ್ತೀನಿ, ಖರ್ಜೂರನೂ ನೆನೆಸಿರ್ತೀನಿ ಆಯಿತಾ, ಖರ್ಜೂರನೂ ಹಾಕಿರ್ತೀನಿ. ಇವತ್ತು ಆ್ಯಕ್ಚುಲಿ ಖರ್ಜೂರ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ರಾಗಿ ಸರಿ ಮಾಡ್ಬಿಟ್ಟು ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಹಿಂಗೆ ವೀಡಿಯೋದಲ್ಲಿ ವಾಯ್ಸ್ ಕೊಡೋಣ ಅಂದರೆ ಅಲ್ಲಿ ಯಾರು ಇರ್ತಾರೆ. ನಮ್ಮ ಅಪ್ಪ ಮಾತಾಡ್ತಿರುತ್ತೆ, ಮೋಹನ್ ಮಾತಾಡ್ತಿರ್ತಾನೆ, ಲಿಪಿ ಟಿಯಾ ಗಲಾಟೆ. ಹಾಗೆ ಕೆಲವೊಂದ್ಸತಿ ನಾನು ಹಾಗೇ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಹಿಂಗೆ ವೀಡಿಯೋ ಮಾಡ್ಕೊಂಡಿದ್ರು ಅದು ವಾಯ್ಸ್ ಓವರ್ ಕರೆಕ್ಟಾಗಿ ಕೇಳಿಸೇ ಇರಲ್ಲ. ತಿನ್ನಿಸ್ತಾ ಇಲ್ಲ, ಅರ್ಜೆಂಟ್ ಆಯ್ತು ಸೈನ್ ಹಾಕಕ್ಕೆ. ಸೊ ಹೀಗೆ ಅವತ್ತಿನ ದಿನನ ಮುಗಿಸ್ಕಿದ್ವಿ. ಅಪ್ಪ ಬೈತಾ ಇದ್ರು, ಅರ್ಜೆಂಟ್ ಆಗಿದೆ ಸೈನ್ ಹಾಕಕ್ಕೆ, ತಡಿ ಅವಳು ಏನು ಮಾಡ್ತಾ ಇದ್ದಾಳೆ ನೋಡು ಅಂತ ಹೇಳ್ಬಿಟ್ಟು, ತಾತ ನೀನೇ ಸೈನ್ ಹಾಕು ತಾತ ಅಂತ ಕಿರಿಕ್ ಮಾಡ್ತಾ ಇದ್ಲು. ಆ್ಯಂಡ್ ಇದು ಫಾದರ್ಸ್ ಡೇಗೆ ಅಮ್ಮ ಗ್ರೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಲಿಪಿ ಆಯಿತು ಮಾಡು ಅಂತ ಹೇಳಿದೆ. ಬಟ್ ಅವಳಿಗೂ ಇನ್ನು ಕ್ರಿಯೇಟಿವ್ ಆಗಿ ಹೇಗೆ ಮಾಡಬೇಕು ಅನ್ನೋದು ಕೆಲವೊಂದು ಐಡಿಯಾಸ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಯಾರೋ ಮಾಡಿದ್ರು ಆಯಿತಾ, ಅದನ್ನು ವೀಡಿಯೋ ಹಾಕ್ಕೊಟ್ಟೆ. ಅದನ್ನು ನೋಡಿಕೊಂಡು ತುಂಬ ಪರ್ಫೆಕ್ಟಾಗಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ಲು. ಟಿಯಾ ಕೇಳಬೇಕಾ ಅಕ್ಕ ಏನಾದರೂ ಕೆಳಗಡೆ ಇದ್ದಾಳೆ ಅಂತ ಅಂದರೆ ಏನಾದರೂ ಇಟ್ಕೊಂಡು ಎಳಿಬೇಕು. ಮಕ್ಕಳೇ ಹಾಗೆ ಅನಿಸುತ್ತೆ, ಪ್ರತಿಯೊಂದು ಎಳಿಯೋಕ್ಕೆ ಓಡಾಡ್ತಾ ಇದ್ಲು. ಲಿಪಿ ಅಂತೂ ಅಮ್ಮ ಪ್ಲೀಸ್ ಎತ್ಕೋ ಅಮ್ಮ, ಪ್ಲೀಸ್ ಎತ್ಕೋ ಅಮ್ಮ ಅಂತಿದ್ಲು. ಸುಮ್ಮನೆ ಇರೋ ಲಿಪಿ, ಅದೇ ಮಜಾ, ಅವಳು ಏನು ಮಾಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಬಿಟ್ಟಿದ್ದೆ. ಲಿಪಿ ಏನು ಕಲರ್ ಪೇಪರ್ಸ್ ಇಟ್ಕೋತಾಳೆ ಅದನ್ನು ಮುಟ್ಟೋದು, ಅಥವಾ ಎಲ್ಲ ಹೊಸದಲ್ವ ಮಕ್ಕಳಿಗೆ, ಪ್ರತಿಯೊಂದನ್ನು ಎಳಿಯೋದು. ಲಿಪಿ ಜೊತೆ ಕಂಪ್ಲೀಟಾಗಿ ಕಿತಾಪತಿನೇ ಮಾಡ್ತಾ ಇದ್ಲು. ಕಲರ್ ಪೆನ್ಸಿಲ್ ಇಟ್ಕೊಂಡಿದ್ಲು. ಲಿಪಿ ಕಲರ್ ಪೆನ್ಸಿಲ್ ಇಟ್ಕೋತಿದ್ದಾಳೆ ಅಂತ ಹೇಳಿದ್ರೆ, ಅಮ್ಮ ಕಣ್ಣಿಗೆ ಚುಚ್ಕೊಂಡ್ಬಿಡ್ತಾಳೆ, ತಡಿ ಅವಳಿಗೆ
ಕಾಣ್ದಂಗೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೈಡ್ ಮಾಡಿ ಇಡ್ತಾ ಇದ್ಲು. ಹೀಗೆ ಸಂಜೆ ಒಂದಷ್ಟು ಟೈಮ್ ಪಾಸ್ನ ಮಾಡಿಕೊಂಡು ಕೆಲವೊಂದು ಗ್ಲಿಮ್ಸ್ನ ತಗೊಳ್ಳೋಣ ಅಂತ ತಗೊಂಡಿದ್ದೆ. ಅವಳಿಗೆ ರಾಮ ರಾಮ ಅಂತ ಅಂದರೆ ಮಾಡ್ತಾಳೆ. ಒಂದೊಂದ್ಸತಿ ಮೊಬೈಲ್ ಎಲ್ಲ ಇಟ್ಕೊಂಡಿರ್ತೀವಲ್ವ, ಮೊಬೈಲ್ನ ನೋಡ್ಬಿಟ್ಟು ಹಂಗೆ ಹೇಳಿದ್ರೆ ಮಾಡೋದೇ ಇಲ್ಲ. ನಾನು ಅವಾಗ ಅಂದ್ಕೊಳ್ಳೋದು ಮಕ್ಕಳು ಇವಾಗಿಂತೂ ಎಷ್ಟು ಕ್ಲೆವರ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಶರ್ಟ್ ಟೈಪ್ ಯಾರೋ ಮಾಡಿದ್ರು ಅಂತ ಅದನ್ನ ನಾನು ಮಾಡು ಅಂತ ಕೊಟ್ಟಿದ್ದೆ. ಸೋಫಾ ಮೇಲೆ ಮಲಗಿಸಿದ್ನೆಲ್ಲ ಕೆಳಗಡೆ ಬಿಡು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಹ್ಯಾಪಿ ಫಾದರ್ಸ್ ಡೇ. ಯು ಆರ್ ಮೈ ಸ್ವೀಟ್ ಡೇನಾ. ಯು ಆರ್ ಮೈ ಎವ್ರಿಥಿಂಗ್. ಐ ಲವ್ ಯು ಡ್ಯಾಡ್. ಯು ಆರ್ ಮೈ ಸ್ವೀಟ್ ಡ್ಯಾಡಿನ ಸ್ವೀಟ್ ಡೇನ ಮಗದೆ. ಆ್ಯಕ್ಚುಲಿ ಅವಳು ಬರಿಬೇಕಾದ್ರೆ ಡ್ಯಾಡಿ ಬರೆಯೋಕ್ಕೆ ಡೇ ಬರೆದ್ಬಿಟ್ಟಿದ್ದಾಳೆ. ಅದನ್ನ ಮಿಸ್ಟೇಕ್ ಮಾಡಿದ್ಲು ಅಂತ ಹೇಳಿದೆ. ಅದನ್ನು ಸರಿ ಮಾಡ್ತಾ ಇದ್ಲು. ತಿಯಾ ಕೆಳಗಡೆ ಮಲ್ಕೋತಾಳೆ ಅಲ್ಲ ಲಿಪಿ, ಹಾಗಾಗಿ ತಿಯಾನು ಕೆಳಗೆ ಹೋಗಬೇಕು ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ರಗ್ಗೊಚ್ಕೊಂಡು ಆಟ ಆಡಿಸ್ತಾ ಇದ್ಲು. ಅವಳಿಗಂತೂ ಫುಲ್ಲು ಖುಷಿ ಆಯಿತಾ ಲಿಪಿ ಜೊತೆ ಆಟ ಆಡೋದು, ಲಿಪಿ ಜೊತೆ ಹೋಗೋದು ಅಂತ ಅಂದರೆ. ಬಟ್ ಲಿಪಿ ಪಾಪ ಟಯರ್ಡ್ ಆಗಿರ್ತಾಳಲ್ಲ, ಬೇಗನೆ ಮಲಗಿದ್ಲು. ಆ್ಯಂಡ್ ಈ ಒಂದು ಗ್ಲಿಮ್ಸು ಅಪ್ಪು ಈ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಡೇ ಹೋಗಿದ್ವಿ ಆಯಿತಾ. ಆವತ್ತು ತಗೊಂಡಿರುವಂತಹ ಗ್ಲಿಮ್ಸು ಕಾರಲ್ಲಿ. ಆ್ಯಂಡ್ ಹಾಗೆ ಹೋಗುವ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಅಪ್ಪು ಮನೇಲಿ ಹಲಸಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಸರಿ ಅಂತ ಹೇಳ್ಬಿಟ್ಟು ಮೋಹನ್ ಹಲಸಿನನ್ನೆಲ್ಲ ಕೆಡಿಸಿದ್ರು ಮರದಲ್ಲಿ. ಆಮೇಲೆ ಅಲ್ಲೇ ಒಂದು ಕಟ್ ಮಾಡಿದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದು. ಪಾಪುಗೆ ನಿದ್ದೆ ಬಂದಿತ್ತಲ್ಲ, ಹೋದ ತಕ್ಷಣ ಅಲ್ಲೊಂದು ಸ್ವಿಂಗ್ ಇತ್ತು ಆಯಿತಾ, ಸ್ವಿಂಗ್ ಮೇಲೆ ಹಾಕಿದೆ. ಆ್ಯಂಡ್ ಕೆಲವೊಂದು ಗಿಡಗಳೆಲ್ಲ ಹಾಕಿದ್ರು, ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಲಾನು, ದಾಸವಾಳದ ಗಿಡ, ರೋಸು ಎಲ್ಲದನ್ನು ಒಂದು ಗ್ಲಿಮ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಗ್ಲಿಮ್ಸ್ನ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ತಿಯಾ ನಿದ್ದೆ ಆದಮೇಲೆ ಎಲ್ಲರ ಹತ್ರನೂ ಆರಾಮಾಗಿ ಹೋಗಿ ಆಟ ಆಡ್ತಾ ಇದ್ಲು. ಲಿಪಿ ಮತ್ತು ಮೋಹನ್ ತಂಗಿ ಮಗ ಅಂತೂ ಅಲ್ಲಿ ಏನಿತ್ತು ಬರೀ ಕಿತಾಪತಿ ಮಾಡೋದು, ಅಲ್ಲಿ ಮುಟ್ಟೋದು, ಎಳಿಯೋದು ಇದೇ ಮಾಡ್ತಾಯಿದ್ರು ಆಯಿತಾ. ಮನೆ ಮುಂದೆ ಎಲ್ಲ ಗಿಡಗಳಿತ್ತಲ್ಲ, ಅಲ್ಲಿ ಹೋಗೋದು, ಏನು ಕಲ್ಲು ಬಿದ್ದಿರುತ್ತೆ ಪ್ರತಿಯೊಂದು ತೊಗೊಂಬರೋದು. ಆ್ಯಂಡ್ ಇದು ಸಂಜೆ ಬಂದಿದ್ದ ದಿನ ಲಿಪಿ ಮೋಹನ್ಗೆ ಫಾದರ್ಸ್ ಡೇಗೆ ಗಿಫ್ಟ್ ಕೊಟ್ಟಿರಲಿಲ್ವಲ್ಲ, ಗ್ರೀಟಿಂಗ್ ಮಾಡಿದ್ಲಲ್ವ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತೀನಿ ಅಂತ ಕೊಟ್ಟಲು. ಅಮ್ಮ ವೀಡಿಯೋ ಮಾಡ್ತಾಯಿದ್ದೆ, ಅಪ್ಪ ಕೂದಲೆಲ್ಲ ಮುಂದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಕೂದಲನ್ನು ಸರಿ ಮಾಡ್ತಾಯಿದ್ಲು. ಸರಿ ವೀಡಿಯೋದಲ್ಲಿ ತೋರಿಸಿ ಹೆಂಗೆ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಗ್ಲಿಮ್ಸ್ ತೊಗೊಂಡಿದ್ದೀನಿ ಆಯಿತಾ. ಅಪ್ಪನ ಹತ್ರ ತಿಯಾ ಹೋಗೋದೇ ಇಲ್ಲ, ಜಾಸ್ತಿ ಅಮ್ಮನೇ ಬೇಕು ಅಂತ ಹೇಳ್ಬಿಟ್ಟು ಅಮ್ಮನ್ನೇ ಇಷ್ಟಪಡ್ತಾಳೆ ಆಯಿತಾ. ಅಪ್ಪ ಎತ್ಕೊಂಡ್ರೆ ಕುಯ್ ಅಂತಾಳೆ. ಡೈಲಿ ಅಪ್ಪ ಬರ್ತಾರೆ, ಡೈಲಿ ನೋಡ್ತಾಳೆ. ಆದ್ರೂ ಅವಳಿಗೆ ಅಮ್ಮನೇ ಇಷ್ಟ, ಅಮ್ಮನ ಹತ್ರನೇ ಹೋಗಬೇಕು ಅಂತ ಇದು ಮಾಡ್ತಾಳೆ. ನೋಡಿ ಅಲ್ಲಿ ಹೆಂಗೆ ಅಳ್ತಾ ಇದ್ದಾಳೆ. ಅಪ್ಪ ಎತ್ಕೊಂಡಿದ್ರೆ ಸರಿ ಆಯಿತು ಬಾ ಮಗಳೇ ಅಂತ ಹೇಳ್ಬಿಟ್ಟು ಕರ್ಕೊಂಡೆ. ತಿಯಾ ಫುಲ್ ಜೋರು ಮಾಡ್ತಾ ಇರುವಂತಹ ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಆದಮೇಲೆ ಮೋಹನ್ ಹಿಂಗೆ ಎತ್ಕೊಂಡು ಕುತ್ಕೊಳ್ತಾರೆ ಆಯಿತಾ. ಫುಲ್ ಕಂಪ್ಲೀಟಾಗಿ ಈ ಥರ ಮಾಡಿದವಳು ಹ್ಞೂ ಅಂತ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಸೊ ಇದಿಷ್ಟು ವೀಡಿಯೋಸ್ನ ಶೂಟ್ ಮಾಡಿಕೊಂಡು ಒಂದು ವೀಡಿಯೋದಲ್ಲಿ ಮರ್ಜ್ ಮಾಡಿ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಹೇಗೆ ಅನಿಸುತ್ತೆ, ಯಾವ ಥರ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತೀರಾ ನನಗೂ ಒಂದು ಖುಷಿ ಆಗುತ್ತೆ ಆಯಿತಾ. ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.